ವಿಧಾನಸೌಧದಲ್ಲಿ ಯತ್ನಾಳ್ ಹನಿ ಟ್ರ್ಯಾಪ್ ಬಾಂಬ್ ಅನ್ನ ಸಿಡಿಸಿಬಿಟ್ಟಿದ್ದಾರೆ. ಸ್ಪೀಕರ್ ಎದುರು ಹನಿ ಟ್ರ್ಯಾಪ್ ಕಹಾನಿಯನ್ನ ಬಿಚ್ಚಿಟ್ಟು ಬಿಟ್ಟಿದ್ದಾರೆ ಯತ್ನಾಳ್ ಅವರು. ರಾಜ್ಯದಲ್ಲಿ ಏನಾಗ್ತಿದೆ ಗೊತ್ತಾ? ಯತ್ನಾಳ್ ಅವರು ಹೇಳ್ತಿರೋದು ಹನಿ ಟ್ರ್ಯಾಪ್ ಮೂಲಕ ಬ್ಲಾಕ್ ಮೇಲ್. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಚಿವರೇ ಸಿಲುಕಿದ್ದಾರೆ. ತಮ್ಮ ಕುಟುಂಬ ಸದಸ್ಯರ ರಾಜಕೀಯ ಭವಿಷ್ಯಕ್ಕೆ ಅನ್ನುವಂತ ವಿಚಾರ ಹೇಳ್ತಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಅವರು. ಒಂದು ಕಡೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರ ನಡುವೆ ಯತ್ನಾಳ್ ಅವರು ಕೂಡ ಬಾಂಬ್ ಸಿಡಿಸಿದ್ದಾರೆ. ಅಧ್ಯಕ್ಷರೇ, ಗೃಹ ಮಂತ್ರಿಗಳು ಮಾತಾಡಿದ್ರು. ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮ್ ಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದ್ರೆ ಮುಗಿಸಿರಲ್ಲ ನೀವು ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು. ನೀವಿಲ್ಲ ಅಂತ ನಾವು ಆಗ್ತದ? ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಈಗ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ ಆಯ್ತು. ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಕಾಯ್ಬೇಡಿ, ಪಾಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇದೆ ಆಯ್ತು, ನೀವು ಮಾತು ಏನ್ ಮಾಡ್ಬೇಕಿಲ್ಲ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ, ಒಂದೇ ನಿಮಿಷ, ಬಹಳ ಗುರುತ